ವೆಲ್ಕಮ್ ಬ್ಯಾಕ್. ನಾರಾಯಣ ಸಾಬ್ ಭಾಂಡಗೆ ಅಂತೂ ಇಂತೂ ಯಾವುದೇ ರೀತಿ ತೊಂದರೆ ಇಲ್ಲದೆ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿಕೊಂಡಿದ್ದಾರೆ, ಗೆಲ್ತಾ ಇದ್ದಾರೆ. ಅವರ ಊರು ಬಾಗಲಕೋಟೆಯಲ್ಲಿ ನಾರಾಯಣ ಸಾಬ್ ಭಾಂಡಗೆ ಅವರ ಗೆಲುವು ಖಚಿತವಾದ ಹಿನ್ನೆಲೆಯಲ್ಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ, ಸಂಭ್ರಮಾಚರಣೆ ನಡೀತಾ ಇದೆ. ಮನೆಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಅಭ್ಯರ್ಥಿ ಆಗುವಾಗಲೂ ಕೂಡ ಅಂತ ಏನು ಪ್ರಿಡಿಕ್ಷನ್ಸ್ ಇರಲಿಲ್ಲ ಅವರು ಅಭ್ಯರ್ಥಿ ಆಗಬಹುದು ಅಂತ. ಆದರೆ ಗೆಲುವು ನಿಜಕ್ಕೂ ಅವರಿಗೆ ಸಂತೋಷವನ್ನು, ಅವರ ಮನೆಯವರಿಗೆ ಸಂತೋಷವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿ, ಯಡಿಯೂರಪ್ಪನವರ ಪರವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನೋಡಿ ಹೇಗಿದೆ ದೃಶ್ಯಾವಳಿ. ನೋಡಿ ಮೇಡಮ್, ಸಾಧಾರಣವಾಗಿ ರಾಜ್ಯಸಭಾ ಚುನಾವಣೆ ಅಂತ ಹೇಳುವಾಗ ಹಣ ಇದ್ದವರು ಅವರೇ ಎಂಟ್ರಿ ಕೊಡೋದು. ಇದೊಂದು ಓರ್ವ ಕಟ್ಟ ಕಡೆಯ ಕಾರ್ಯಕರ್ತ. ಒಮ್ಮೆ MLC ಕೂಡ ಆಗಿದ್ದರು. ಆಮೇಲೆ ಅವ್ರದ್ದು ಏನು ರಾಮ ಮಂದಿರ ಇದರ ಸಂದರ್ಭದಲ್ಲಿ ಕೂಡ ಇದು ಎಷ್ಟು ಬೂಸ್ಟ್ ಕೊಡುತ್ತೆ ಅಂತಂದ್ರೆ ಒಬ್ಬ ಕಾರ್ಯಕರ್ತನಿಗೆ ನಮಗೊಂದು ಚಾನ್ಸ್ ಇದೆಯಪ್ಪ ಮುಂದೆ ಅನ್ನುವಂಥ ರೀತಿಯಲ್ಲಿ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಹಲವು ಪ್ರಯೋಗಗಳು ಬಿಜೆಪಿನಲ್ಲಿ ಆ ಥರ ಆಗಿರೋದು ಕಳೆದ ಸಾರಿಯೂ ರಾಜ್ಯಸಭೆಗೆ. ಖಂಡಿತ. ನಾಗರಾಜ್ ಯಾದವ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಯಾದವ್ ಅವರೇ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ಇದು ಯಾವ ಸಂದೇಶವನ್ನು ಕೊಡುತ್ತೆ ಇದು ಲೋಕಸಭಾ ಚುನಾವಣೆಗೆ? ಹಂಗೇನಾದ್ರೂ ಇದೆಯಾ ಅಥವಾ ಇಲ್ಲ ಇದು ರಾಜ್ಯಸಭೆಗೆ ಮಾತ್ರ ಫಿಕ್ಸ್ ಇಷ್ಟೇನಾ? ಇಲ್ಲ 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 ಯಾವ ಸಂದೇಶ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಪ್ರಜಾತಂತ್ರ ವ್ಯವಸ್ಥೆ ಸದೃಢವಾಗಿದೆ, ಜೀವಂತ ಇದೆ ಅಂತಕ್ಕಂಥ ಮತ್ತೊಮ್ಮೆ ಸ್ಥಾಪಿತಾಗಿರ್ತಕ್ಕಂಥದ್ದು ಈ ಚುನಾವಣೆಯಿಂದ ಕಾಣ್ತದೆ. ಯಾಕಂದರೆ ಯಾವಾಗ BJP ಮತ್ತು JDSನವ್ರಿಗೆ ಎರಡನೇ ಕ್ಯಾಂಡಿಡೇಟ್ಗೆ ಮತಗಳಿಲ್ವೋ ಆದರೂ ಸಹ ಅವ್ರ ಕ್ಯಾಂಡಿಡೇಟ್ನ ಹಾಕ್ತಾರೆ ಅಂತಂದರೆ ಮತ್ತೊಂದು ಸಲ ಆಪರೇಷನ್ ಕಮಲವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದಕ್ಕೆ ಕರ್ನಾಟಕದ ಶಾಸಕರು ಅದಕ್ಕೆ ಒತ್ತು ಕೊಡಲಿಲ್ಲ ಅನ್ನೋ ಮಾತನ್ನು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಬಹಿರಂಗವಾಗಿ ತಿಳಿತಾ ಇರ್ತಕ್ಕಂಥ ಏನಂತಂದರೆ ಪ್ರಜಾತಂತ್ರ ವ್ಯವಸ್ಥೆಗೆ ಕರ್ನಾಟಕ ಮತ್ತೊಮ್ಮೆ. ನಮಸ್ಕಾರ ಮೇಡಮ್. ನೀವು ಮತ್ತೆ ನೀವು ಚಾನೆಲ್ಗೆ ಬಂದಿರೋದಕ್ಕೆ ಅಭಿನಂದನೆಗಳು ನಿಮಗೆ. ಧನ್ಯವಾದಗಳು ಸರ್. ಈಗ ಪ್ರಶ್ನೆ ಇರುವಂಥದ್ದು, ನೀವು ಸಹ ಇಂಥ ಒಂದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಅಂದರೆ ಏನಾಗತ್ತೆ, ಏನು ಇದರ ಸಮೀಕರಣ ಏನು, ಇದನ್ನು ಬಹಳ ಚೆನ್ನಾಗಿ ಬಲ್ಲವರು. ಈಗ ST ಸೋಮಶೇಖರ್ ಅಡ್ಡಮತದಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಿಸಲ್ಟ್ ಇನ್ನೂ ಹೇಗೂ ಬರಬೇಕಷ್ಟೇ. ಆದರೆ ಮುಂದೆ ಏನಾಗುತ್ತೆ, ಈಗ ಯಾವ ಥರ ಇದನ್ನ ಮುಂದೆ ಸ್ಪೀಕರ್ ಹತ್ರ ಹೋಗ್ತಾರೆ ಅಥವಾ ಮುಂದಿನ ಪ್ರೊಸೀಜರ್ಸ್ ಹೇಗಿರುತ್ತೆ ಸರ್? ನೀವು ಅಪಾರ್ಟ್ ಫ್ರಮ್ ಯುವರ್ ಪಾರ್ಟಿ ಆಸ್ ಎ ಪೊಲಿಟಿಷಿಯನ್ ನೀವು ಇದನ್ನ ಹೇಗೆ ನೋಡ್ತೀರಿ? ಮುಂದೆ ಏನೇನಾಗುತ್ತೆ? ಇಲ್ಲ ಇದು ನಾನು ನಿಮಗೊಂದು ವಿಚಾರ ಹೇಳ್ತೀನಿ. ಯಾವುದೇ ವಿಚಾರಧಾರೆಗಳು ಅಸೆಂಬ್ಲಿಯ ಒಳಗಡೆ ನಡೆದಾಗ, ಫ್ಲೋರ್ ಆಫ್ ದ ಹೌಸಲ್ಲಿ ನಡೆದಾಗ ವಿಪ್ ಕೊಡಲಿಕ್ಕೆ, ವಿಪ್ ಉಲ್ಲಂಘನೆ ಮಾಡಿದರೆ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಚುನಾವಣೆಗಳು ಹೊರಗೆ ಆಗದ ಸಂದರ್ಭದಲ್ಲಿ ಅದು ಆ ಸದಸ್ಯನ ಸಂಪೂರ್ಣ ಅಧಿಕಾರ ಇರ್ತದೆ ಟು ಸೆಲೆಕ್ಟ್ ಹಿಸ್ ಓನ್ ಚಾಯ್ಸ್ ಆಫ್ ಹಿಸ್ ಕ್ಯಾಂಡಿಡೇಟ್. ಹಾಗಾಗಿ ಅವ್ರ ಮೇಲೆ ಯಾವುದೂ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಕಾನೂನು ಹೇಳ್ತದೆ ಅಂತಂದರೆ ಇಟ್ ಈಸ್ ದ ಚಾಯ್ಸ್ ಆಫ್ ದ MLA ಟು ಡಿಸೈಡ್ ಯಾರು ಓಟ್ ಹಾಕಬೇಕು ಅನ್ನೋ ವಿಚಾರನ. ಓಕೆ, ಕೊನೆಗೂ ಈಗ ನೀವೇ ಒಂದು ಮಾತನ್ನು ಹೇಳಿದ್ರಿ, BJP ಮತ್ತು JDS ಕ್ಯಾಂಡಿಡೇಟ್ಸನ್ನು ಹಾಕ್ತು ಅಂತೇಳಿ. ಒಂದು ವೇಳೆ ಹಾಕದೇ ಇದ್ದರೆ ನೀವು JDS ಅನ್ನು ಕೂಡ ಆಪೋಷನ್ ತಗೊಂಡ್ಬಿಡ್ತಾ ಇದ್ದೀರಿ. ಅವ್ರಿಗೆ ಅವರ ಪಕ್ಷವನ್ನು ಕಾಪಾಡ್ಕೊಳ್ಬೇಕಾಗಿದೆ. JDS ಯಶಸ್ವಿ ಆಗಿದೆ. 19 ಶಾಸಕರು ಅವ್ರ ಜೊತೆ ಇದ್ದಾರೆ. ನಿಮಗೆ ಕ್ರಾಸ್ ಓಟ್ ಮಾಡಿದ್ರೆ ನಿಮ್ಮ ಹಳೆ ಫ್ರೆಂಡ್ಸೇ, BJP ಅವರು ಯಾರು ಮಾಡಿಲ್ಲ. ಇಲ್ಲ ಹಾಗೆ ಆ ಹಳೆ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಬರಲ್ಲ. ಯಾವ ಪಾರ್ಟಿಯಲ್ಲಿದ್ದಾರೆ ಅವರು ಆ ಪಾರ್ಟಿಯ ಲೀಡರ್ಶಿಪ್ನ ಒಪ್ಕೊಂಡಿದ್ದಾರಾ ಇಲ್ಲ ಅಂತ ಪ್ರಶ್ನೆ ಬರ್ತದೆ. ಈಗ ನಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ಎಷ್ಟೋ ಜನ ಬೇರೆ ಪಾರ್ಟಿಯಿಂದ ಬಂದವರು MLAಗಳಾಗಿದ್ದಾರೆ. ಅವ್ರ ಪಾರ್ಟಿಗೆ, ಹಳೆ ಪಾರ್ಟಿಗೆ ಓಟ್ ಹಾಕ್ತಾರೆ ಅಂತಂದ್ರೆ ಅರ್ಥನೇ ಇರೋದಿಲ್ಲ. ಅದರಲ್ಲಿ ದೇ ಹ್ಯಾವ್ ಟು ಬಿಲೀವ್ ಇನ್ ದೇರ್ ಲೀಡರ್ಶಿಪ್, ವಿಚ್ ಪಾರ್ಟಿ ದೇ ಆರ್ ಬಿಲಾಂಗಿಂಗ್ ಟು. ಯಾವ ಪಾರ್ಟಿಯಲ್ಲಿ ಆ ಪಾರ್ಟಿಯ ಲೀಡರ್ಶಿಪ್ಗೆ ಗೌರವ ಕೊಟ್ಕೊಂಡು ಅವ್ರ ಜೊತೆಲಿ ಇರಬೇಕಾಗ್ತದೆ. ಇವತ್ತು ಆ ಲೋಕಲ್ ಲೀಡರ್ಶಿಪ್ ಏನಿದೆ ಕರ್ನಾಟಕ ರಾಜ್ಯದಲ್ಲಿ, JDS ಇರ್ಬೋದು ಅಥವಾ BJP ಇರ್ಬೋದು, ಅದು ಯಾವುದೇ ಕಾರಣಕ್ಕೂ ಕೂಡ ಆ ಲೀಡರ್ಶಿಪ್ನಲ್ಲಿ ಎಲ್ಲೋ ಒಂದು ಕಡೆ ಒಡಕಿರೋದಕ್ಕೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಅಭಿವೃದ್ಧಿ ಕಾರ್ಯಗಳು ಮತ್ತು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತಿನ ದಿವಸ ಕಾಂಗ್ರೆಸ್ಗೆ ಅವ್ರ ಮತ ಹಾಕ್ಲಿಕ್ಕೆ ಮುಂದೆ ಬಂದಿರತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾರು ಕೂಡ ಆಪರೇಷನ್ ಕಮಲಕ್ಕೆ ಬಲಿ ಆಗದೆ ಇರತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಕರ್ನಾಟಕ.